ಗೆಳೆಯ. ಟ್ರಂಪ್ಗೆ ಈಗ ಹೊಟ್ಟೆ ಉರಿ. ಭಾರತದ ಮಾಧ್ಯಮದಲ್ಲಿ ಈಗ ಇದುವೇ ಸುದ್ದಿ. ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದು ಮಾಡಿದ್ದೇನು? ಭಾರತಕ್ಕೆ ಏನು ಪ್ರಯೋಜನವಾಯಿತು? ಜಾಗತಿಕವಾಗಿ ಇದನ್ನು ಹೇಗೆ ನೋಡಲಾಗ್ತಿದೆ ಎಂಬ ಯಾವ ವಿಮರ್ಶೆಗಳು ಮಾಧ್ಯಮಗಳಲ್ಲಿ ಹೆಚ್ಚಿನ ಆದ್ಯತೆ ಪಡೆಯುತ್ತಿಲ್ಲ. ಮೋದಿಯ ಬಗ್ಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಏನ್ ಹೇಳಿದ್ರು? ಅವರೊಂದಿಗೆ ಇದ್ದಾಗ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು? ಹೇಗೆ ಹಸ್ತಲಾಘವ ಮಾಡಿದ್ರು? ಹೇಗೆ ಅಪ್ಪಿಕೊಂಡ್ರು ಎಂಬುದೇ ಮಾಧ್ಯಮಗಳಲ್ಲಿ ಪ್ರಾಮುಖ್ಯತೆ ಪಡೆದಿದೆ. ಮೋದಿಯ ಬಗ್ಗೆ ಪುಟಿನ್ ಏನೇ ಹೇಳದೇ ಇದ್ದರೂ ಅವರ ಮೂಲಕ ಮೋದಿಯ ಹೆಸರು ಹೇಳಿಸುವ, ಹೊಗಳಿಸುವ ಪ್ರಯತ್ನಗಳು ಮಾಧ್ಯಮಗಳಲ್ಲಿ ನಡೆಯುತ್ತಿವೆ. ಇಲ್ಲಿ ನೋಡಿ ಅಂತಹದ್ದಕ್ಕೊಂದು ಉದಾಹರಣೆ ಸನ್ನಿವೇಶ. One little small, very interesting question, because when you met Prime Minister Narendra Modi in SCO, and there was this picture and video of you and him going in a car. We just went outside into the street and my car was there, and I suggested that we should get together just, as a sign of friendship, of comradeship. There's nothing, no complicated orchestration, just as friends. We got together in one car and we spoke. Along the road there was always something to talk about, and we had a conversation. We even sat in the car for quite some time, and then I said yes, we should go because they're waiting for us, but there's nothing special about that. Prime Ministers of India have had a huge role to play in this strengthening of India-Russia ties. Who do you think, in your span of being a leader here in Russia, really made that difference since you were in power in enhancing India-Russia ties? Which are the prime ministers? Вы знаете, это я уже говорил, вы меня просили дать. You've asked me to characterize other leaders of other countries. На мой взгляд, не очень прилично. I don't think it's very decent. ರಷ್ಯಾದ ನೆಲದಲ್ಲಿ ಹೋಗಿ ಪುಟಿನ್ರನ್ನ ಸಂದರ್ಶನ ಮಾಡುವ ಈ ನಿರೂಪಕಿ ಮೊದಲು ಉತ್ತರವನ್ನ ಹೇಳಿ ಮತ್ತೆ ಪ್ರಶ್ನೆ ಕೇಳ್ತಾಳೆ. ಆದರೆ ಚಾಲಾಕಿ ಪುಟಿನ್ ಈಕೆಯ ಬಲೆಗೆ ಬೀಳುವುದಿಲ್ಲ. ಮೋದಿಜಿಯವರನ್ನ ಹೊಗಳುವುದಿಲ್ಲ, ಬದಲಾಗಿ ಇಂತಹ ಪ್ರಶ್ನೆ ಕೇಳಿದ ನಿರೂಪಕಿಯ ಬೆವರಿಳಿಸ್ತಾರೆ. ಇನ್ನೊಂದು ಸನ್ನಿವೇಶ ಏರ್ಪೋರ್ಟ್ನದು. ರಷ್ಯಾದ ಅಧ್ಯಕ್ಷ ಪುಟಿನ್ರಿಗೆ ನಿರೂಪಕಿಯೊಬ್ಬಳು ಪ್ರಶ್ನೆ ಮಾಡ್ತಾಳೆ. ಮೋದಿಜಿಯವರು ದಣಿವರಿಯದೇ ಇಲ್ಲದಂತೆ ದುಡಿಯುತ್ತಾರೆ, ನೀವೂ ಕೂಡ ರಜೆ ಇಲ್ಲದಂತೆ ದುಡಿಯುತ್ತೀರಿ ಎಂಬುದು ಉತ್ತರ ರೂಪದ ಆಕೆಯ ಪ್ರಶ್ನೆ. ಅಲ್ಲಿಯೂ ಪುಟಿನ್ ನಿರೂಪಕಿಯ ಮುಖಕ್ಕೆ ಉಗಿದು ಮುಂದೆ ಸಾಕ್ತಾರೆ. ಒಂದು ಕಾಲವಿತ್ತು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೋದಿಜಿಯ ಆಪ್ತ ಮಿತ್ರರಾಗಿದ್ದರು. ಮೋದಿಜಿ ಹೆಸರು ಹೇಳಿಯೇ 100 ಪಟ್ಟು ತೆರಿಗೆ ಹೇರಿದ್ರು. ಮೋದಿಜಿ ನನ್ನ ವ್ಯಾಪಾರದ ಬೆದರಿಕೆಗೆ ಹೆದರಿ ಪಾಕಿಸ್ತಾನದೊಂದಿಗೆ ಯುದ್ಧ ನಿಲ್ಲಿಸಿದ್ರು ಎಂದು ಭಾರತದ ಮಾನ ಕಳೆದರು. ಅದಾದ ಬಳಿಕ ಈಗ ಮೋದಿಜಿಯ ಭಕ್ತಿ ಮಂಡಳಿ ಮತ್ತು ಗೋಧಿ ಮೀಡಿಯಾ ಮೋದಿಜಿಗಾಗಿ ಹೊಸ ಗೆಳೆಯನನ್ನು ಹುಡುಕಿಕೊಟ್ಟಿದೆ. ಟ್ರಂಪ್ಗಾಗಿ ಯಜ್ಞ ಮಾಡಿದ್ದು, ಟ್ರಂಪ್ ಫೋಟೋಗಳಿಗೆ ಆರ್ತಿ ಎತ್ತಿದ್ದು ನಾವು ನೋಡಿದ್ದೇವೆ. ಈಗ ಫೋಟೋಗಳಿಗೆ ಆರ್ತಿ ಎತ್ತಿಸಿಕೊಳ್ಳುವ ಸರದಿ ರಷ್ಯಾದ ಅಧ್ಯಕ್ಷ ಪುಟಿನ್ರಿಗೆ ಒದಗಿದೆ. ಯಾವುದೇ ದೇಶದ ಆಡಳಿತಗಾರರು ವ್ಯವಹಾರ ಮತ್ತು ದ್ವಿಪಕ್ಷೀಯ ಒಪ್ಪಂದಗಳಿಗಾಗಿ ಮಾತ್ರ ಆದ್ಯತೆ ನೀಡುತ್ತಾರೆ. ವ್ಯವಹಾರ ಕುದುರಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆದೇಶವೂ ಬೇಡ, ಆ ದೇಶದ ಆಡಳಿತಗಾರರು ಬೇಡ. ಈಗ ಪುಟಿನ್ರನ್ನ ಹೊಗಳುತ್ತಿರುವವರಿಗೆ ನಾಳೆ ಟ್ರಂಪ್ರಂತೆ ಪುಟಿನ್ ಕೂಡ ತಿರುಗಿ ಬೀಳುವ ಸಾಧ್ಯತೆಗಳಿವೆ ಎಂಬ ಯಾವ ಅನುಮಾನಗಳು ಕಾಡುತ್ತಿಲ್ಲ. ಇಷ್ಟು ಪ್ರಮಾಣದಲ್ಲಿಯೂ ಮೂರ್ಖರಾಗಿ ಬದುಕಲು ಸಾಧ್ಯವೇ ಎಂಬುದು ನಮ್ಮ ಪ್ರಶ್ನೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.